ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಾರುಣ್ಯ ರಾಮ್ ಸ್ಯಾಂಡಲ್ವುಡ್ನ ನಟಿ. ಇದೇ ಈ ಸ್ಯಾಂಡಲ್ವುಡ್ನ ನಟಿಗೆ ಈಗ ಸಾಲಗಾರರ ಕಾಟ ಅಂತೆ. ಇದೇ ವಿಚಾರಕ್ಕೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ನಟಿ. ತಂಗಿ ಮಾಡಿದ ಸಾಲದಿಂದ ಬೇಸತ್ತಿದ್ದಾರೆ ನಟಿ. ಇದೇ ವಿಚಾರಕ್ಕೆ ದೂರು ಕೊಟ್ಟಿದ್ದಾರೆ. ತಂಗಿ ಸಮೃದ್ಧಿ ರಾಮ್ ವಿರುದ್ಧ ಸಿಸಿಬಿಗೆ ದೂರನ್ನ ಕೊಟ್ಟಿದ್ದಾರೆ. ಸಮೃದ್ಧಿ ರಾಮ್, ಪ್ರತಿಭಾ, ಕಪಿಲ್, ಪ್ರಜ್ವಲ್, ರಕ್ಷಿತ್, ಸಾಗರ್ ಎಂಬುವರ ವಿರುದ್ಧ ಕಾರುಣ್ಯ ರಾಮ್ ದೂರನ್ನ ಕೊಟ್ಟಿರುವಂಥದ್ದು. ಕಾರಣ ಸಾಲದ ವಿಚಾರಕ್ಕೆ ಅಕ್ಕ ತಂಗಿಯ ನಡುವೆ ಗಲಾಟೆ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಗಮನಕ್ಕೆ ಈ ವಿಚಾರವನ್ನು ನಟಿ ತರೋದಕ್ಕೆ ಮುಂದಾಗಿದ್ದಾರೆ. ಏನಿದು ದುಡ್ಡಿನ ವಿಚಾರ? ಯಾಕಾಗಿ ತಂಗಿ ವಿರುದ್ಧವೇ ಈಗ ಕಂಪ್ಲೇಂಟ್ ಕೊಡೋದಕ್ಕೆ ಕಾರುಣ್ಯರಾಮ್ ಮುಂದಾದ್ರು? ಅಷ್ಟಕ್ಕೂ ಇಬ್ಬರ ನಡುವೆ ಏನಾಯಿತು ಎಲ್ಲವನ್ನೂ ಕೂಡ ಕಂಪ್ಲೇಂಟ್ನಲ್ಲಿ ಉಲ್ಲೇಖಿಸಿರುವಂಥದ್ದು. ತಂಗಿಯ ವಿರುದ್ಧ ಈಗ ನಟಿ ಕಾರುಣ್ಯರಾಮ್ ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ಕಂಪ್ಲೇಂಟನ್ನು ಕೊಡೋದಕ್ಕೆ ಮುಂದಾಗಿರುವಂಥದ್ದು. ಸಾಲದ ವಿಚಾರಕ್ಕೆ ಅಕ್ಕ ತಂಗಿಯ ನಡುವೆ ಕಿತ್ತಾಟ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದು ಕೂಡ 25 ಲಕ್ಷ ರೂಪಾಯಿಯ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಗಲಾಟೆ ಆಗಿರುವಂಥದ್ದು ಗೊತ್ತಾಗ್ತಾ ಇದೆ. ಕೌಟುಂಬಿಕ ಜಗಳ ಮೇಲ್ನೋಟಕ್ಕೆ ಈಗ ಸ್ಟೇಷನ್ ಮೆಟ್ಲು ಹತ್ತಿರೋದು ಗೊತ್ತಾಗ್ತಾ ಇದೆ. ಮತ್ತು ಹಣಕಾಸಿನ ವಹಿವಾಟಿನ ಆರೋಪ, ಅನೇಕ ಆರೋಪಗಳನ್ನು ಇವರು ಮಾಡ್ತಾ ಇದ್ದಾರೆ. ಚಿನ್ನ ಕದ್ರು, ಆಮೇಲೆ ಸಾಲ ಮಾಡಿಬಿಟ್ರು, ನಮ್ಮ ಮನೇನ ತೆಗೆದ್ರು ಅನ್ನೋ ಆರೋಪ ಕಾರುಣ್ಯರಾಮ್. ಸಹೋದರಿ ಸಮೃದ್ಧಿ 25 ಲಕ್ಷ ಸಾಲ ಮಾಡಿದ್ದಾರೆ. ಆ ಸಾಲಗಾರರು ಮನೆ ಹತ್ರ ಬಂದು ದುಡ್ಡು ನೀವು ಕೊಡಬೇಕು ಅಂತ ಕೇಳ್ತಾ ಇದ್ದಾರಂತೆ. ಅಷ್ಟೇ ಅಲ್ಲ, ಮನೆಯಲ್ಲಿದ್ದಂತಹ ಚಿನ್ನ ಮತ್ತು ಹಣವನ್ನು ಕಳ್ಳತನ ಮಾಡಿದಾಳೆ ಈಕೆ ಅನ್ನೋದು ಆರೋಪ. ಪ್ರಶ್ನೆ ಮಾಡ್ತಾ ಇದ್ದ ಹಾಗೆ ಮನೆಯಿಂದ ಸಮೃದ್ಧಿ ದೂರ ಆಗಿರ್ತಾಳೆ, ಅಂದರೆ ಮನೆ ಬಿಟ್ಟು ಹೋಗಿರ್ತಾಳೆ. ಅದಾದ ಬಳಿಕ ವಾಟ್ಸಪ್ನಲ್ಲಿ ಅಶ್ಲೀಲ ಸಂದೇಶ ಕಳಿಸೋದು, ಕಾಮೆಂಟ್ಸ್ ಮಾಡೋದು ಮತ್ತು ತನಗೆ ಮಾನಸಿಕ ಕಿರುಕುಳ ಆಗ್ತಿದೆ ಅಂತ ಹೇಳಿ ಸಿಸಿಬಿ ಪೊಲೀಸರ ಮುಂದೆ ಕಂಪ್ಲೇಂಟನ್ನು ದಾಖಲಿಸಿದ್ದಾರೆ. ಕಂಪ್ಲೇಂಟ್ನ ಆಧಾರದ ಮೇಲೆ ಪರಿಶೀಲನೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಕಂಪ್ಲೇಂಟ್ನಲ್ಲಿ ಹುರುಳಿದೆಯಾ, ಜಸ್ಟ್ ಒಂದು ಕೌಟುಂಬಿಕ ಕಲಹ ಇಷ್ಟು ಎಕ್ಸ್ಟ್ರೀಮ್ ಹಂತಕ್ಕೆ ಬಂದಿದೆಯಾ, ಅಥವಾ ಫೈನಾನ್ಷಿಯಲ್ ಫ್ರಾಡ್ ಆಗಿದೆಯಾ? 25 ಲಕ್ಷ ಈಕೆ ಸಾಲ ಮಾಡಿದರೆ ಇವ್ರ ಹತ್ರ ಯಾಕೆ ಬರ್ತಾರೆ? ಸಾಲ ತಗೊಳ್ಬೇಕಾದ್ರೆ ಇವ್ರೇನಾದರೂ ಇದ್ರಾ? ಇವರು ಹೇಳ್ತಾ ಇರುವಂತಹ ಆರೋಪದಲ್ಲಿ ಎಷ್ಟು ಸತ್ಯ ಇದೆ, ಮತ್ತು ಇವರು ಒದಗಿಸಿರುವಂತಹ ಸಾಕ್ಷ್ಯಗಳ ಸತ್ಯಾಸತ್ಯತೆ ಏನು? ಈ ಥರ ಹಲವು ವಿಚಾರಗಳನ್ನು ಮೊದಲ ಹಂತದಲ್ಲಿ ಪರಿಶೀಲನೆ ಮಾಡಬೇಕಾಗತ್ತೆ. ಆಮೇಲೆ ನೋಟಿಸ್ ಕೊಟ್ಟು, ಹೌದೇನಮ್ಮ ನಿನ್ನ ಮೇಲಿಂತ ಆರೋಪ ಇದೆ, ನಿಜಾನ ಸುಳ್ಳ ಅಂತ ಆಕೆಯನ್ನು ಕೂಡ ಕರೆಸಿ ವಿಚಾರಣೆಯನ್ನು ಕೂಡ ಮಾಡಬೇಕಾಗಿ ಬರುತ್ತೆ. ಕಾಮೆಂಟ್ಸ್ ಮಾಡಿರೋದು ನಿಜಾನ, ಅದೆಲ್ಲವೂ ಕೂಡ ತಿಳಿದು ಬರಬೇಕು. ಡೀಟೇಲ್ಸ್ ಕೊಡ್ತಾರೆ ಮಾರುತಿ. ಈಗ ನಿಜವಾಗ್ಲೂ ಈ ಪ್ರಕರಣದಲ್ಲಿ ಆಗಿರೋದೇನು? ಪೊಲೀಸರು ತನಿಖೆಯನ್ನು ಯಾವ್ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ? ಆಲ್ರೆಡಿ ಆರೋಪಿತ ಸ್ಥಾನದಲ್ಲಿರುವಂತಹ ಹುಡುಗಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರಾ? ಖಂಡಿತ ಅಂತ ಈ ಸಂಬಂಧವಾಗಿ ಈಗ ಪೊಲೀಸರು ದೂರನ್ನ ದಾಖಲಿಸಿಕೊಂಡಿರುವಂತದ್ದು. ಈ ಹಿಂದೆ 2023ರಲ್ಲೂ ಸಹ ಕಾರುಣ್ಯರಾಮ್ ತನ್ನ ತಂಗಿ ಸಮೃದ್ಧಿ ರಾಮ್ ವಿರುದ್ಧ RR ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿರ್ತಾರೆ. ಏನ್ ಈಗ ಆರೋಪಗಳನ್ನ ಮಾಡಿದ್ದಾರೆ, ಇದೇ ಆರೋಪಗಳನ್ನ ಮಾಡಿ ಅವರು ದೂರನ್ನ ದಾಖಲಿಸಿದ್ರು. ಆಗ NCR ಮಾಡಿ ವಿಚಾರಣೆ ನಡೆಸಿ ಪೊಲೀಸರು ಕಳಿಸಿದ್ರು. ಯಾಕಂದ್ರೆ ಇದು ಕೌಟುಂಬಿಕ ವಿಚಾರ, ನಿಮ್ಮ ಮನೆಯಲ್ಲೇ ಬಗೆಹರಿಸಿಕೊಳ್ಳಿ ಅಂತ. ಇದು ಅಲ್ಲಿಗೆ ನಿಮ್ಗೆ ಮತ್ತೆ ಕಂಟಿನ್ಯೂ ಆಗಿರೋದ್ರಿಂದ, ಆದ್ರೆ ಕಾರುಣ್ಯರಾಮ್ ತಂಗಿ ಏನಿದ್ದಾರೆ ಸಮೃದ್ಧಿ ರಾಮ್ ಮನೆಯಲ್ಲಿದ್ದಂತಹ ಚಿನ್ನ ಒಡವೆಗಳನ್ನ ಕದ್ದು ಮನೆಯವರಿಗೆ ಹೇಳದೆ ಅದನ್ನ ಬಳಕೆ ಮಾಡ್ಕೊಂಡಿರುವಂತದ್ದು. ಮತ್ತೆ ಬಿಸ್ನೆಸ್ ವಿಚಾರವಾಗಿ ಮನೆಗೆ ಯಾರಿಗೂ ವಿಚಾರನ ತಿಳಿಸದೆ ಬಿಸ್ನೆಸ್ ವಿಚಾರವಾಗಿ 25 ಲಕ್ಷವನ್ನ ಸಾಲ ಮಾಡಿ ಆ ಸಾಲಕ್ಕೆ ಮನೆಯವರನ್ನ ಹೊಣೆ ಮಾಡಿರುವಂಥದ್ದು. ಇದರ ನಂತರದಲ್ಲಿ ಈ ವಿಚಾರ ಇದೆಲ್ಲ ಮನೆ ಗೊತ್ತಾದ ಮೇಲೆ ಮನೆಯಿಂದ ಆಕೆ ಸಮೃದ್ಧಿ ರಾಮ್ ಮನೆಯಿಂದ ದೂರ ಆಗಿರ್ತಾರೆ. ದೂರ ಆದ ನಂತರದಲ್ಲೂ ಸಾಮಾಜಿಕ ಜಾಲತಾಣಗಳಲ್ಲಿ ಕಾರುಣ್ಯರಾಮ್ ಅವ್ರನ್ನ ನಿಂದಿಸುವಂಥದ್ದು, ಕೆಟ್ಟ ಸಂದೇಶಗಳನ್ನ ಕಳಿಸೋದು, ಕೆಟ್ಟದಾಗಿ ಕಮೆಂಟ್ ಮಾಡುವುದು ಮುಂದುವರಿಯುತ್ತೆ. ಮತ್ತು ಮನೆ ಹತ್ರ ಬಂದು ಗಲಾಟೆ ಮಾಡುವಂಥದ್ದೆಲ್ಲ ಮಾಡ್ತಾನೆ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ಈಗ ಸಿಸಿಬಿ ಪೊಲೀಸರಿಗೆ ಕಾರುಣ್ಯರಾಮ್ ಅವರು ದೂರನ್ನು ದಾಖಲಿಸಿದ್ದಾರೆ. ಈಗ ಪೊಲೀಸರು ವಿಚಾರಣೆ ನಡೆಸ್ತಿದ್ದಾರೆ. ಇಬ್ಬರನ್ನೂ ಕರೆಸಿ ಮಾತುಕತೆ ನಡೆಸುವಂಥ ಸಾಧ್ಯತೆ ಇದೆ. ದೂರು ದಾಖಲಿಸಿಕೊಂಡು ಏನೆಲ್ಲ ಸತ್ಯಾಸತ್ಯತೆಗಳಿವೆ, ಯಾವ ಕಾರಣಕ್ಕೆ ಈ ರೀತಿ ಆಗ್ತಿದೆ, ಕಾರುಣ್ಯರಾಮ್ ಅವರು ಮೆನ್ಷನ್ ಮಾಡಿರುವಂಥ ಇತರ ಹೆಸರುಗಳೇನಿದೆ, ರಕ್ಷಿತ್ ಆಗಿರ್ಬೋದು, ಪ್ರತಿಭಾ ಆಗಿರ್ಬೋದು, ಅವರನ್ನೆಲ್ಲ ಕರೆಸಿ ಒಂದು ವಿಚಾರಣೆ ನಡೆಸ್ತಾರೆ. ಒಂದು ವೇಳೆ ಇದೆಲ್ಲ ಸತ್ಯಾಸತ್ಯತೆ ಇತ್ತು ಅಂದರೆ ಅವರ ವಿರುದ್ಧ ಕಾನೂನು ರೀತಿಯ ಕ್ರಮಕ್ಕೆ ಪೊಲೀಸರು ಮುಂದಾಗ್ತಾರೆ. ಮಮತಾ, ಧನ್ಯವಾದ ಮಾರುತಿ ತಮ್ಮ ಮಾಹಿತಿಗಾಗಿ.